ನಮಸ್ಕಾರ ವಿದ್ಯಾರ್ಥಿಗಳೇ, ಮೊದಲು ಒಂದು ಚಿಕ್ಕ ಮಾತು. ತೂರುವಿಕೆಯು ಕಾಳುಗಳನ್ನು ಉಳಿಸಿಕೊಳ್ಳುವಾಗ ಹೊಟ್ಟು ಹಾರಿ ಹೋಗುವಂತೆ ಮಾಡುತ್ತದೆ. ಹಾಗೆಯೇ ಋಷಿಗಳು ದುರ್ಗುಣಗಳನ್ನು ತ್ಯಜಿಸುವಾಗ ಸದ್ಗುಣಗಳನ್ನು ಉಳಿಸಿಕೊಳ್ಳುತ್ತಾರೆ. ಇಂದು ನಾವು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳಾದ ಕೈಯಿಂದ ಆರಿಸುವುದು, ಬಡಿಯುವಿಕೆ, ತೂರುವಿಕೆ, ಜರಡಿ ಹಿಡಿಯುವಿಕೆ, ಆವಿಯಾಗಿಸುವಿಕೆ, ತಳಸೇರುವಿಕೆ ಮತ್ತು ಬಸಿಯುವಿಕೆ, ಸೋಸುವಿಕೆ, ಕಡೆಯುವಿಕೆ, ಕಾಂತೀಯ ಬೇರ್ಪಡಿಸುವಿಕೆ ಇವುಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ಕೈಯಿಂದ ಆರಿಸುವುದು. ಉದಾಹರಣೆಗೆ, ಗೋಧಿ ಮತ್ತು ಅಕ್ಕಿಯಂತಹ ಪದಾರ್ಥಗಳೊಂದಿಗೆ ಬೆರೆತ ಸಣ್ಣ ಕಲ್ಲುಗಳು ಮತ್ತು ಹೊಟ್ಟಿನಂತವುಗಳನ್ನು ಮಿಶ್ರಣದಿಂದ ಬೇರ್ಪಡಿಸಲು ಕೈಯಿಂದ ಆರಿಸಿ ತೆಗೆದು ಹಾಕುವ ವಿಧಾನವನ್ನು ಕೈಯಿಂದ ಆರಿಸುವುದು ಎಂದು ಕರೆಯಲಾಗುತ್ತದೆ. ಇದನ್ನು ಕಣಗಳ ಗಾತ್ರ, ಬಣ್ಣ ಮತ್ತು ಆಕಾರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಾಡಲಾಗುತ್ತದೆ. ತೆಗೆಯಬೇಕಾದ ಕಣಗಳು ಕಡಿಮೆ ಪ್ರಮಾಣದಲ್ಲಿದ್ದರೆ ಕೈಯಿಂದ ಆರಿಸುವುದು ಸೂಕ್ತವಾದ ವಿಧಾನವಾಗಿದೆ. ಬಡಿಯುವಿಕೆ. ಉದಾಹರಣೆಗೆ, ಭತ್ತದ ಕಾಳುಗಳನ್ನು ಬೇರ್ಪಡಿಸಲು ಕಂತೆಗಳನ್ನು ಹೊಡೆಯುತ್ತಾರೆ. ಭತ್ತದ ಕಂತೆಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಈ ಪ್ರಕ್ರಿಯೆಯನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಎಂದು ಕರೆಯಲಾಗುತ್ತದೆ. ರೈತರು ಕಷ್ಟಪಟ್ಟು ಕೆಲಸ ಮಾಡಿದರೂ ಅವರು ತಮ್ಮ ಕೆಲಸವನ್ನು ಆನಂದಿಸುತ್ತಾರೆ. ತೂರುವಿಕೆ. ಉದಾಹರಣೆಗೆ, ಬೇರ್ಪಡಿಸಿದ ಭತ್ತದ ಕಾಳುಗಳು ಹೊಟ್ಟಿನ ರಾಶಿಯೊಂದಿಗೆ ಮಿಶ್ರಣಗೊಳ್ಳುತ್ತವೆ. ರೈತರು ಇಷ್ಟೊಂದು ಹೊಟ್ಟಿನಿಂದ ಕಾಳುಗಳನ್ನು ಕೈಯಿಂದ ಆರಿಸುತ್ತಾರಾ? ಇಷ್ಟು ಕಾಳುಗಳನ್ನು ಹೇಗೆ ಬೇರ್ಪಡಿಸುತ್ತಾರೆ ಎಂಬುದನ್ನು ನೋಡೋಣ. ಸಾಂಪ್ರದಾಯಿಕವಾಗಿ ಮಿಶ್ರಣದಲ್ಲಿನ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಪ್ರತ್ಯೇಕಿಸಲು ಮೊರವನ್ನು ಬಳಸುತ್ತಾರೆ. ರೈತರು ಮೊರವನ್ನು ಗಾಳಿಯ ದಿಕ್ಕಿನಲ್ಲಿ ಆಡಿಸುತ್ತಾರೆ. ಇದರಿಂದ ಭತ್ತದ ಕಾಳುಗಳು ಕೆಳಗೆ ಬೀಳುತ್ತವೆ. ಹೊಟ್ಟು ಗಾಳಿಯಲ್ಲಿ ಹಾರಿಹೋಗುತ್ತದೆ. ಮಾರುತದಿಂದ ಅಥವಾ ಬೀಸುವ ಗಾಳಿಯ ಮೂಲಕ ಮಿಶ್ರಣದಲ್ಲಿನ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸುವ ಈ ವಿಧಾನವನ್ನು ತೂರುವಿಕೆ ಎಂದು ಕರೆಯಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಅಕ್ಕಿಯಿಂದ ಹೊಟ್ಟನ್ನು ಬೇರ್ಪಡಿಸುವಾಗ ನೀವು ಇದನ್ನು ಗಮನಿಸಿದ್ದೀರಾ? ಈಗ ಜರಡಿ ಹಿಡಿಯುವಿಕೆ. ಉದಾಹರಣೆಗೆ, ಗೋಧಿ ಹಿಟ್ಟಿನಿಂದ ಖಾದ್ಯವನ್ನು ತಯಾರಿಸಲು ಮೊದಲು ಹಿಟ್ಟಿನಲ್ಲಿರುವ ಕಸ ಅಥವಾ ಬೇಡದ ಕಣಗಳನ್ನು ತೆಗೆದುಹಾಕಬೇಕು. ನಾವು ಇದನ್ನು ಹೇಗೆ ಮಾಡುತ್ತೇವೆ? ಇದಕ್ಕಾಗಿ ಜರಡಿಯನ್ನು ಬಳಸುತ್ತೇವೆ. ಜರಡಿಯ ರಂಧ್ರಗಳ ಮೂಲಕ ಸೂಕ್ಷ್ಮವಾದ ಹಿಟ್ಟಿನ ಕಣಗಳು ಹಾದುಹೋಗಲು ಜರಡಿ ಹಿಡಿಯುವಿಕೆಯು ಅನುವು ಮಾಡಿಕೊಡುತ್ತದೆ. ದೊಡ್ಡ ಕಣಗಳು ಜರಡಿಯಲ್ಲಿ ಉಳಿಯುತ್ತವೆ. ಈ ವಿಧಾನವನ್ನು ಜರಡಿ ಹಿಡಿಯುವಿಕೆ ಎಂದು ಕರೆಯಲಾಗುತ್ತದೆ. ಆವಿಯಾಗಿಸುವಿಕೆ. ಉದಾಹರಣೆಗೆ, ಸಾಮಾನ್ಯ ಉಪ್ಪನ್ನು ಎಲ್ಲಿಂದ ಪಡೆಯಲಾಗುತ್ತದೆ? ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವುದು. ಸಮುದ್ರದ ನೀರು ಲವಣಗಳು ಮತ್ತು ನೀರಿನಲ್ಲಿ ವಿಲೀನಗೊಂಡಿರುವ ಇತರ ಕೆಲವು ಪದಾರ್ಥಗಳ ಮಿಶ್ರಣವಾಗಿದೆ. ಉಪ್ಪನ್ನು ಪಡೆಯಲು ಸಮುದ್ರದ ನೀರನ್ನು ಹೆಚ್ಚು ಆಳವಿಲ್ಲದ ಹೊಂಡಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಸೂರ್ಯನ ಬಿಸಿಲಿಗೆ ಮತ್ತು ಗಾಳಿಗೆ ಒಡ್ಡುತ್ತಾರೆ. ಕೆಲವೇ ದಿನಗಳಲ್ಲಿ ಘನ ಮಿಶ್ರಣವನ್ನು ಉಳಿಸಿ ನೀರು ಸಂಪೂರ್ಣವಾಗಿ ಆವಿಯಾಗುತ್ತದೆ. ಮತ್ತಷ್ಟು ಶುದ್ಧೀಕರಣದ ಮೂಲಕ ಸಾಮಾನ್ಯ ಉಪ್ಪನ್ನು ಪಡೆಯಲಾಗುತ್ತದೆ. ತಳಸೇರುವಿಕೆ ಮತ್ತು ಬಸಿಯುವಿಕೆ. ಉದಾಹರಣೆಗೆ, ದ್ರವದ ತಳಭಾಗದಲ್ಲಿ ಭಾರವಾದ ಘಟಕ ನೆಲೆಯಾಗುವುದನ್ನು ತಳಸೇರುವಿಕೆ ಎಂದು ಕರೆಯಲಾಗುತ್ತದೆ. ಮೇಲಿನ ದ್ರವವನ್ನು ನಿಧಾನವಾಗಿ ತೆಗೆಯುವುದನ್ನು ಬಸಿಯುವಿಕೆ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ತೊಳೆಯಲು ಸಹ ಬಸಿಯುವಿಕೆಯ ವಿಧಾನವನ್ನು ಬಳಸಲಾಗುತ್ತದೆ. ಸೋಸುವಿಕೆ. ಬಸಿಯುವಿಕೆಯು ವಿಲೀನಗೊಳ್ಳದ ಭಾರವಾದ ಎಲ್ಲಾ ಘಟಕವನ್ನು ದ್ರವದಿಂದ ಸಂಪೂರ್ಣವಾಗಿ ಬೇರ್ಪಡಿಸುವುದಿಲ್ಲ. ಆಗ ಸೋಸುಕವನ್ನು ಬಳಸಬೇಕು. ವಿಲೀನಗೊಳ್ಳದ ಘಟಕವನ್ನು ದ್ರವದಿಂದ ಬೇರ್ಪಡಿಸುವ ಈ ಪ್ರಕ್ರಿಯೆಯನ್ನು ಸೋಸುವಿಕೆ ಎಂದು ಕರೆಯಲಾಗುತ್ತದೆ. ಕಡೆಯುವಿಕೆ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಮೊಸರನ್ನು ಕಡೆಯುವ ಮೂಲಕ ಬೆಣ್ಣೆ ಪಡೆಯಬಹುದು. ಬೆಣ್ಣೆಯನ್ನು ಬೇರ್ಪಡಿಸಲು ದೊಡ್ಡ ಕಡೆಗೋಲನ್ನು ಬಳಸಿ ಮೊಸರನ್ನು ಕಡೆಯಬೇಕು. ಬೆಣ್ಣೆ ಮೇಲಕ್ಕೆ ತೇಲುತ್ತದೆ, ಮಜ್ಜಿಗೆ ಕೆಳಗೆ ಉಳಿಯುತ್ತದೆ. ಈ ವಿಧಾನವನ್ನು ಕಡೆಯುವಿಕೆ ಎಂದು ಕರೆಯುತ್ತಾರೆ. ಕಾಂತೀಯ ಬೇರ್ಪಡಿಸುವಿಕೆ. ಉದಾಹರಣೆಗೆ, ಕಬ್ಬಿಣ ಮತ್ತು ಮರಳಿನ ಮಿಶ್ರಣಕ್ಕೆ ಆಯಸ್ಕಾಂತವನ್ನು ಆಡಿಸಿದರೆ ಕಬ್ಬಿಣದ ವಸ್ತುಗಳು ಆಕರ್ಷಿತವಾಗುತ್ತವೆ. ಕಾಂತದ ಕಡೆಗೆ ಆಕರ್ಷಿತವಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎಂದು ಕರೆಯಲಾಗುತ್ತದೆ. ಕಬ್ಬಿಣವು ಕಾಂತೀಯ ವಸ್ತುವಿಗೆ ಉದಾಹರಣೆಯಾಗಿದೆ. ಕಾಂತವನ್ನು ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವುದನ್ನು ಕಾಂತೀಯ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ. ಇಂದು ನಾವು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳಾದ ಕೈಯಿಂದ ಆರಿಸುವುದು, ಬಡಿಯುವಿಕೆ, ತೂರುವಿಕೆ, ಜರಡಿ ಹಿಡಿಯುವಿಕೆ, ಆವಿಯಾಗಿಸುವಿಕೆ, ತಳಸೇರುವಿಕೆ ಮತ್ತು ಬಸಿಯುವಿಕೆ,
ಸೋಸುವಿಕೆ, ಕಡೆಯುವಿಕೆ, ಕಾಂತೀಯ ಬೇರ್ಪಡಿಸುವಿಕೆ ಈ ಎಲ್ಲಾ ವಿಧಾನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.